ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ರಾಖಿ ಹಬ್ಬದ ಎಲ್ಲ ಅಣ್ಣ ತಂಗಿಯರಿಗೂ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಇವತ್ತು ರಾಖಿ ಹಬ್ಬ ಅಂದರೆ ನಮ್ಮ ಅಕ್ಕನ ಮಗಗೆ ನಮ್ಮ ಮಕ್ಕಳು ಇಬ್ಬರು ರಾಖಿ ಕಟ್ತಾ ಇದ್ದಾರೆ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ಶನಿವಾರದ ವ್ಲಾಗು. ಅವನು ಊರಿಗೆ ಹೋಗ್ತಾ ಇದ್ದಾನೆ. ಇಲ್ಲ ಅಂದರೆ ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ ಮೇಲೆ ಕಟ್ಟೋರು. ಆದರೆ ಅವನು ಕೆಲ್ಸಕ್ಕೆ ಹೋಗಿ ಹಂಗೆ ಊರಿಗೆ ಹೋಗ್ತಾನೆ. ಅದಕ್ಕೋಸ್ಕರ ಬೆಳಗ್ಗೆ ಹೋಗ್ತಾ ಇದ್ದಾನೆ, ಅವಾಗೆ ಕಟ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತು ಲಕ್ಷ್ಮಿನೂ ಅಷ್ಟೇ ರಾತ್ರಿ ಸ್ವಲ್ಪ ಕಲಸಿ ಇಕ್ಕಿದೆ. ಲಕ್ಷ್ಮಿನೂ ಅಷ್ಟೇ ಇವತ್ತು ತೆಗಿಬೇಕು. ಅಂದರೆ ಇವತ್ತು ಶನಿವಾರ ಪೌರ್ಣಮಿ ಇದೆ. ನೆನ್ನೆನೇ ತೆಗೆದುಬಿಡ್ತಾ ಇದ್ದೆ ಶುಕ್ರವಾರ ಒಂದೇ ದಿನಕ್ಕೆ. ಆದರೆ ಇವತ್ತು ಶನಿವಾರ ಪೌರ್ಣಮಿ ಇದೆ. ಅದಕ್ಕೋಸ್ಕರ ಶನಿವಾರ ಮಧ್ಯಾಹ್ನವರೆಗೂ ಪೂಜೆ ಎಲ್ಲ ಮಾಡಿ ಶನಿವಾರ ಬೆಳಗ್ಗೆ ಆಮೇಲೆ ಮಧ್ಯಾಹ್ನ ಮೇಲೆ 1:30ಗೆ ತೆಗಿಯೋಣ ಅಂದ್ಬಿಟ್ಟು ಪೂಜೆ ಎಲ್ಲ ನನ್ನ ಮಗಳ ಕೈಯಲ್ಲೇ ಮಾಡಿಸ್ದೆ. ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನೆನ್ನೆ ಅಂತೂ ಸಾಕಾಗೋಯ್ತು. ತುಂಬ ದಿನದಿಂದ ಕೆಲಸ ಮಾಡಿ ಎಲ್ಲ ಕ್ಲೀನಿಂಗ್ ಮಾಡಿ ಉಪವಾಸ ಮಾಡಿ ದೇವ್ರದ್ದು ಪೂಜೆ ಎಲ್ಲ ನೆನ್ನೆ ಮಾಡಿ ಎಷ್ಟು ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಎದ್ದಿದ್ದು ಲೇಟು. ಎದ್ದು ಎಲ್ಲ ಅಡುಗೆ ಮಾಡಿ ಮತ್ತು ನನ್ನ ಮಗಳೇ ಪಾಪ ಸರಿ ಮಮ್ಮಿ ನಾನು ಮಾಡ್ತೀನಿ, ನೀನು ಕ್ಲೀನ್ ಮಾಡಿಕೊಡು ಅಂದರು. ಮನೆಯೆಲ್ಲ ಗುಡಿಸಿ ಒರೆಸಿ ಮಾಡಿಕೊಟ್ಟೆ. ಅವಳು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ಲು. ದೇವ್ರ ಮನೆಯಲ್ಲಿ ಇವತ್ತು 3ನೇ ಶನಿವಾರ, ಹಾಗೆ ಮನೆ ದೇವ್ರಿಗೂ ಪೂಜೆ ಮಾಡಿದ್ಲು. ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನೇನು ಲಕ್ಷ್ಮಿನ ನಾನೊಂದು ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಲಕ್ಷ್ಮಿನ ಇನ್ನು ತೆಗಿಬೇಕು ಫ್ರೆಂಡ್ಸ್. ಕಳಶದಲ್ಲಿ ನೀರು ಹಾಕಿರ್ತೀರಲ್ಲ, ಆ ನೀರನ್ನ ವೇಸ್ಟ್ ಮಾಡಬೇಡಿ, ನೀರನ್ನ ಚೆಲ್ಲಬೇಡಿ. ತೆಗೆದುಬಿಟ್ಟು ಆ ನೀರನ್ನ ಎಲ್ಲರೂ ಮನೆಯಲ್ಲಿ ಕುಡೀರಿ. ಮತ್ತು ಇಲ್ಲ ಅಂದರೆ ಮಿಕ್ಕಿದ್ದು ಗಿಡದ ಮೇಲೆ ಹಾಕಿ. ಇವಾಗ ನನ್ನ ಮಗಳೇ ಎಲ್ಲ ಪೂಜೆ ಮಾಡಿದ್ಲು. ನಾನು ಸ್ನಾನ ಮಾಡಿಕೊಂಡು ಬರೋಷ್ಟೊತ್ತಿಗೆ ಇವಾಗ ಎಲ್ಲ ದೊಡ್ಡ ದೀಪಗಳೆಲ್ಲ ಎತ್ತಿ ದೇವ್ರ ಮನೆಯಲ್ಲಿ ಇಕ್ಬಿಟ್ಟು ಫ್ರೆಂಡ್ಸ್, ಇವಾಗ ಇನ್ನೇನು ಹಣ್ಣು ಕಾಯಿ ಎಲ್ಲ ನಮ್ಮ ಅತ್ತೆ ಬಂದೇ ಇಲ್ಲ, ಅವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಅವ್ರಿಗೆ ಎತ್ಕೊಂಡು ಹೋಗೋಣ. ಎಲ್ಲಡಿಕೆ ಎಲ್ಲ ತುಂಬಾ ಜಾಸ್ತಿ ತಂದುಬಿಟ್ಟಿದೆ. ಅದೆಲ್ಲ ಹಂಗೆ ಇತ್ತು. ಇಲ್ಲಾದರೆ ತುಂಬ ಜನ ಬಂದಿಲ್ಲ. ಇಲ್ಲಿ ಯಾರು ನನಗೆ ಹೊಸ ಜಾಗ ಪರಿಚಯ ಇಲ್ಲ, ಸ್ವಲ್ಪ ಜನನೇ ಬಂದಿದ್ದಿದ್ದು. ಬೆಂಗಳೂರಲ್ಲಿ ಮತ್ತು ನಾವಿದ್ದಿದ್ದ ಜಾಗದಲ್ಲಿ ಊರಲ್ಲಿ ತುಂಬ ಜನ ಬರೋರು, ಎಲ್ಲರೂ ಗೊತ್ತಿರೋರು, ಸಂಬಂಧಿಕರೆಲ್ಲ ಬರೋರು. ಇಲ್ಲಿ ಹೊಸ ಜಾಗ ಯಾರೂ ಬಂದಿರಲಿಲ್ಲ. 9 ಜನ ಬಂದಿದ್ದರು ಫ್ರೆಂಡ್ಸ್. ಇವಾಗ ಲಕ್ಷ್ಮಿನೆಲ್ಲ ಪೂಜೆ ಎಲ್ಲ ಮಾಡಿದ್ರಿ. ಇವಾಗ ಸ್ವಲ್ಪ ಹಂಗೆ ಕಲಿಸ್ಬಿಟ್ಟು ಬಿಟ್ಟರೆ ನಾವು ಯಾವಾಗನ್ನ ತೆಗಿಬೋದು. ನಾನು ರಾತ್ರಿನೂ ಅಷ್ಟೇ ಕಲಸಿ ಬಿಟ್ಟೆ, ಒಂದೇ ದಿನದಲ್ಲಿ ತೆಗಿಬೋದಾಗಿತ್ತು. ಆದರೆ ಇವತ್ತು ಪೌರ್ಣಮಿ ಐತೆ ಅಂದ್ಬಿಟ್ಟು ಪೌರ್ಣಮಿ ದಿನ ಪೂಜೆ ಮಾಡಿಬಿಟ್ಟು ಎತ್ತೋಣ ಲಕ್ಷ್ಮಿನ ಅಂದ್ಬಿಟ್ಟು ಫ್ರೆಂಡ್ಸ್. ಇವಾಗ ಎಲ್ಲ ಆಯಿತು. ಆರತಿ ಮಾಡ್ತಾಯಿದ್ದೀರಿ, ನಾನು ನನ್ನ ಮಕ್ಕಳೇ ಮಾಡ್ತಾಯಿದ್ದೀರಿ ಆರತಿ ಎಲ್ಲ ಅಮ್ಮನವ್ರಿಗೆ ಮಾಡಿಬಿಟ್ಟು ಇವಾಗ ಎಲ್ಲ ತೆಗಿಬೇಕು ಫ್ರೆಂಡ್ಸ್.
ಫ್ರೆಂಡ್ಸ್, ಇವಾಗ ದೇವ್ರನ್ನೆಲ್ಲ ಎತ್ತಿ ಇಕ್ಕಿ ಎಲ್ಲ ಕ್ಲೀನ್ ಮಾಡಿ ಫ್ರೂಟ್ಸ್ ಎಲ್ಲ ಎತ್ಕೊಂಡು ಎಲ್ಲಡಿಕೆ ಫ್ರೂಟ್ಸು ಎಲ್ಲ ಎತ್ಕೊಂಡು ನಮ್ಮ ಅತ್ತೆಗೆ ಎತ್ಕೊಂಡು ಹೋದ್ರಿ. ನಮ್ಮ ಅತ್ತೆಯವ್ರ ಮನೆಗೆ ಹೋಗಿ ಬಂದು ಸಾಯಂಕಾಲ ಮತ್ತೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಸಾಯಂಕಾಲ ತುಂಬಾ ಟಯರ್ಡ್ ಆಗಿತ್ತು ಫ್ರೆಂಡ್ಸ್. ಅಲ್ಲಿಂದನೂ ಬೇರೆ ಲೇಟಾಗಿ ಬಂದ್ರಿ. ಚಟ್ನಿ ಮಾಡಿಕೊಂಡು ಅನ್ನ ಮಾಡಿಕೊಂಡು ಬೋಂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಟ್ನಿ ಮಾಡ್ಕೊತಾ ಇದ್ದೀನಿ. ಬೇಗನೆ ಆಯಿತು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಹುಣಸೆಹಣ್ಣು ಇಷ್ಟೆಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಒನ್ ಟೈಮ್ ತಾನೇ ಅಂದ್ಬಿಟ್ಟು ಈ ಥರ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೆಂಪು ಚಟ್ನಿ ನನಗೆ ತುಂಬ ಅಂದರೆ ಇಷ್ಟ, ಮಕ್ಳಿಗೂ ಅಂದರೆ ತುಂಬ ಇಷ್ಟಪಡ್ತಾರೆ. ಇವಾಗ ಚಟ್ನಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಅನ್ನನೇ ಮಾಡಿಕೊಂಡೆ. ಮುದ್ದೆ ಏನು ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಮುದ್ದೆ ಮಾಡೋಕ್ಕೂ ಟಯರ್ಡ್ ಆಗಿದೆ. ಅದಕ್ಕೋಸ್ಕರ ಅನ್ನಕ್ಕೆ ಇಕ್ಕೊಂಡು ಇವಾಗ ದೋಸೆ ಹಿಟ್ಟು ಬೇರೆ ರುಬ್ಬಕ್ಕೆ ನೆನೆಸಿಕ್ಕಿದೆ, ಮರ್ತೇ ಬಿಟ್ಟಿದ್ದೆ. ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಅಕ್ಕಿ ಇಕ್ಬಿಟ್ಟು ಇವಾಗ ದೋಸೆ ಹಿಟ್ಟಿಗೆ ನೆನೆಸಿಕ್ಕಿದ್ದೆ, ಅದನ್ನು ರುಬ್ಬಿಕ್ಬೇಕು. ಮತ್ತು ಇವಾಗ ನೆನ್ನೆನೇ ಮಕ್ಕಳು ಬೋಂಡ ಮಾಡಿಲ್ಲ ಅಂತ ಕೇಳಿದ್ರು, ಅದಕ್ಕೆ ಬೋಂಡ ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಪಾತ್ರೆ, ಹಬ್ಬ ಮಾಡಿದ್ರೆ ಅಂತ ತುಂಬ ಪಾತ್ರೆ, ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತಾ. ಮತ್ತು ವೀಡಿಯೋ ಎಡಿಟ್ ಮಾಡಿಲ್ಲ ಅಂದರೆ ಅಯ್ಯೋ ವೀಡಿಯೋ ಎಡಿಟ್ ಮಾಡಿಲ್ಲ, ಯಾರು ಮತ್ತೆ ವ್ಯೂಸ್ ಬರಲ್ಲ, ನೋಡಲ್ಲ, ಲೇಟ್ ಆಗಿಬಿಡುತ್ತೆ, ಯಾವಾಗ ಮಾಡೋದು ಅಂತ ತುಂಬಾ ಟೆನ್ಷನ್ ಆಗುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ 7 ಗಂಟೆ 7:15 ಆಗುತ್ತೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ. ಮತ್ತು ಇದೆಲ್ಲ ಕೆಲಸ ನೋಡಿ ಬಾಕಿ ಇರುತ್ತೆ. ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ವೀಡಿಯೋ ಹಾಕಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ನಿದ್ದೆ ಇರಲ್ಲ. ಅಪ್ಲೋಡ್ ಮಾಡಬೇಕು ಅಂದರೆ ಅಯ್ಯೋ ಯಾವಾಗ ಅಪ್ಲೋಡ್ ಮಾಡೋದು, ಯಾವಾಗ ಎಡಿಟ್ ಮಾಡೋದು ಅನಿಸುತ್ತೆ. ಅದರಲ್ಲಿ ಕೆಲಸ ಬೇರೆ ಎಲ್ಲ ಬಾಕಿ ಇರುತ್ತೆ. ಯಾವಾಗ ಕೆಲಸ ಮಾಡೋದು, ಯಾವಾಗ ಎಡಿಟ್, ಯಾವಾಗ ಅಪ್ಲೋಡ್ ಮಾಡೋದು ಅಂತ ಗೊತ್ತಿಲ್ಲ. ನನ್ನ ಮಗಳು ಮಾತ್ರ 3 ದಿನದಿಂದ ವೀಡಿಯೋ ಮಾಡೋಕ್ಕೆ ಎಲ್ಪ್ ಮಾಡ್ತಾಯಿದ್ದಾಳೆ. ಅವಳೇ ವೀಡಿಯೋ ಮಾಡ್ತಾಯಿದ್ದಾಳೆ. ನಾನು ಮಾಡ್ತೀನಿ ಕೊಡು ಮಮ್ಮಿ ಅಂದ್ಬಿಟ್ಟು. ಈ ಥರ ವೀಡಿಯೋ ಮಾಡೋರು ಯಾರನ್ನ ಇದ್ದರೆ ನನಗೂ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ದಿನ ನಾನೇ ವೀಡಿಯೋ ಮಾಡಬೇಕಾಗಿತ್ತು, ಆಗ್ತಾ ಇರಲಿಲ್ಲ. ಕಿಚನ್ನಲ್ಲಿ ಸ್ಟ್ಯಾಂಡ್ ಇಕ್ಕಕ್ಕಂತೂ ಜಾಗನೇ ಇಲ್ಲ ಫ್ರೆಂಡ್ಸ್. ಇವಾಗ ಅಕ್ಕಿ ಎಲ್ಲ, ಅನ್ನ ಎಲ್ಲ ಆಯಿತು. ಅನ್ನ ಚಟ್ನಿ ಮಾತ್ರ ಆಯಿತು. ದೋಸೆ ಹಿಟ್ಟೆಲ್ಲ ರುಬ್ಬಿಕ್ಬಿಟ್ಟು ಇವಾಗ ಬೋಂಡಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಒನ್ ಟೈಮ್ಗೆ ನಾವು 4 ಜನಕ್ಕೆ ಅಂದ್ಬಿಟ್ಟು ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪಿತ್ತು. ಸಬ್ಬಕ್ಕಿ ಸೊಪ್ಪು ಫ್ರಿಜ್ಜಲ್ಲಿ ಯಾವಾಗೂ ಸ್ಟಾಕ್ ಇದ್ದೇ ಇರುತ್ತೆ. ಸಬ್ಬಕ್ಕಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಬೋಂಡ ಹಿಟ್ಟಿಗೆ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿದ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, 1-2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನನ್ನ ಮಗಳು ಚಿಕ್ಕವಳು ಮಾತ್ರ ಯಾವಾಗೂ ಅಷ್ಟೇ ಏನನ ಒಂದು ಪ್ರತಿಯೊಂದು ಮಾಡಲಿ ನಾನು ಮಾಡ್ತೀನಿ ಅಂತ ಬರ್ತಾನೆ ಇರ್ತಾಳೆ. ಮಾಡೋಕ್ಕೂ ಬಿಡಲ್ಲ, ಕೈಗೆ ಮಾತ್ರ ಅಡ್ಡ ಸಿಗ್ತಾನೆ ಇರ್ತಾಳೆ. ಎಷ್ಟು ಹೊಡೆದ್ರು ಬೈದ್ರೂ ಮತ್ತೆ ನಗಿಸ್ಬಿಡ್ತಾಳೆ, ಕೋಪನೇ ಬರಲ್ಲ. ಇವಾಗ ಫ್ರೆಂಡ್ಸ್ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇಕ್ಕೊಂಬಿಟ್ರೆ ಇವತ್ತು ಅಂತೂ ತುಂಬಾ ಲೇಟ್ ಆಯಿತು. ಮಲಗೋದು ಲೇಟ್ ಆಗುತ್ತೆ, ಪರವಾಗಿಲ್ಲ ಫ್ರೆಂಡ್ಸ್. ನಾಳೆ ಭಾನುವಾರ ಲೇಟಾಗಿ ಮಲ್ಕೊಂಡ್ರೂ ನಡೆಯುತ್ತೆ. ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೂ ಬಿಸಿಯಾಗಿ ಜೊತೆಯಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಬೋದು. ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ರು. ಹಾಗಾಗಿ ಸರಿ ಬಿಸಿನೇ ಮಾಡ್ಕೊಳ್ಳೋಣ, ಊಟದ ಟೈಮ್ಗೆ ಎಲ್ಲರೂ ಕೂತ್ಕೊಂಡು ಒಂದೇ ಸರಿ ಊಟ ಮಾಡ್ಬೋದು ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇವಾಗ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಹಸಿಮೆಣ್ಸಿನ್ಕಾಯಿ ಹಾಕಕ್ಕೆ ಹೋಗಲ್ಲ ಫ್ರೆಂಡ್ಸ್, ಮಕ್ಕಳು ತಿಂತಾರೆ. ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪುಗಳೆಲ್ಲ ಹಾಕ್ತೀನಲ್ಲ, ಅದು ಗ್ರೀನ್ ಕಲರು, ಇದು ಗ್ರೀನ್ ಕಲರು, ಮಕ್ಕಳಿಗೆ ಗೊತ್ತಾಗಲ್ಲ ಹಸಿಮೆಣ್ಸಿನ್ಕಾಯಿ ಯಾವುದು ಸೊಪ್ಪು ಯಾವುದು ಅಂದ್ಬಿಟ್ಟು ಮತ್ತೆ ಖಾರಕ್ಕೆ ಹತ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವಾಗ ನಾನು ಖಾರದ ಪುಡಿ ಹಾಕ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಯಾವತ್ತೂ ಅಷ್ಟೇ ಬೋಂಡ ಹಾಗೆಲ್ಲ ಹಾಕಕ್ಕೆ ಹೋಗಲ್ಲ. ವಡೆಗೆ ಮಾತ್ರ ರುಬ್ತೀರಲ್ಲ ಗೊತ್ತಾಗಲ್ಲ, ಅದು ಬೋಂಡಕ್ಕೆ ಮಾತ್ರ ಹಾಕಲ್ಲ ಹಸಿಮೆಣ್ಸಿನ್ಕಾಯಿ ಫ್ರೆಂಡ್ಸ್. ಇದೆಲ್ಲ ಇವಾಗ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಎಣ್ಣೆ ಕಾಯ್ತಾನೆ ಇವಾಗ ಮಿಕ್ಸ್ ಮಾಡ್ತಾನೆ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೆ. ಎಣ್ಣೆ ಮಾತ್ರ ತುಂಬಾ ಚೆನ್ನಾಗಿ ಕಾದಿತ್ತು. ಈ ಥರ ಬಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಇನ್ನೇನು ನಮ್ಮ ಯಜಮಾನ್ರು ಬಂದರು. ಬಿಸಿ ಎಲ್ಲರೂ ಊಟ ಎಲ್ಲ ರೆಡಿ ಮಾಡಿದ್ರಿ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಕೊನೆ ತನಕ ನೋಡಿ, ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ಇವಾಗ ಇನ್ನೇನು ಬೋಂಡ ಎಲ್ಲ
ಹಾಕಿದ್ದಾಯಿತು. ಎಲ್ಲರೂ ಕುತ್ಕೊಂಡ್ರಿ ಊಟಕ್ಕೆ. ಸುಮಾರು ಅಂದರೆ 10 ಗಂಟೆ 10:15 ಆಗಿದೆ. ಫ್ರೆಂಡ್ಸ್ ಇನ್ನೇನು ಊಟ ಮಾಡಿಬಿಟ್ಟು ಮಲಗೋದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದವ್ರಿಗೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್. ಬಾಯ್ ಬಾಯ್.